ಸೆಟ್ಲ್ಮೆಂಟ್ ಡೀಡ್ಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸೆಟ್ಲ್ಮೆಂಟ್ ಅಂತಂದರೆ ಯಾವುದೇ ಒಂದು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಕಾರರು ಮಾಡಿಕೊಳ್ಳುವ ಒಂದು ನಿರ್ಧಾರದ ಒಂದು ಒಪ್ಪಂದ, ಖುದ್ದು ಅವರು ಒಪ್ಪಿಕೊಂಡು ಮಾಡುವಂಥ ಒಂದು ಒಪ್ಪಂದವನ್ನೇ ಸೆಟ್ಲ್ಮೆಂಟ್. ಅದರ ಮೂಲಕ ಏನು ಇತ್ಯರ್ಥವಾಗದಂಥ ಇರುವಂಥ ಒಂದು ಇಶ್ಯೂ ಇರ್ತದೆ, ಅದನ್ನು ಇತ್ಯರ್ಥಪಡಿಸಿಕೊಳ್ಳುವಂಥದ್ದೇ ಸೆಟ್ಲ್ಮೆಂಟ್ ಆಗಿರುತ್ತೆ. ಸೊ ಇದನ್ನು ಒಂದು ಪತ್ರದ ಮೂಲಕ ಅಥವಾ ಒಂದು ಡೀಡ್ನ ಮೂಲಕ ಮಾಡಿಕೊಂಡು ಅದನ್ನ ನೋಂದಣಿಯನ್ನು ಕೂಡ ಮಾಡ್ಕೋಬೋದಾಗಿರುತ್ತೆ. ಸೊ ಇಂಥ ಒಂದು ವಿಚಾರ ಸಂಬಂಧಪಟ್ಟಂತೆ ಈ ಥರ ಒಂದು ಸೆಟ್ಲ್ಮೆಂಟ್ ಡೀಡ್ಸ್ ಏನಿರ್ತದೆ ಇದು ಮುಖ್ಯವಾದದ್ದ, ಇದು ವ್ಯಾಲ್ಯೂನ, ಅದರಲ್ಲೂ ಇದು ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ಇದು ಅನ್ವಯ ಆಗುತ್ತಾ, ಅವ್ರಿಗೂ ಅನ್ವಯ ಆಗುತ್ತಾ, ಅಥವಾ ಬೇರೆ ಒಂದು ಕಮ್ಯುನಿಟಿ ಹಿಂದೂ, ಮುಸ್ಲಿಂ, ಸಿಖ್ ಅಥವಾ ಇತರೆ ಒಂದು ಸಮುದಾಯಗಳಿಗೆ ಇವ್ರಿಗೆ ಮಾತ್ರ ಸೀಮಿತನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಸುಲ್ತಾನ್ ಮೊಹಿಯುದ್ದೀನ್ ಅಂಡ್ ಅದರ್ಸ್ ವರ್ಸಸ್ ಅಬೀಬ್ ಉನ್ನೀಸಾ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ಮಹತ್ವದ ತೀರ್ಪನ್ನು ನೀಡಿದೆ. ಈ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಎಲ್ಲ ನಮ್ಮ ಕಾನೂನಿನ ಅರಿವಿನ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಬೇಕು. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವುದು ಮತ್ತು ಕಾನೂನಿನ ಬಗ್ಗೆ ತಿಳ್ಕೊಳ್ಳೋದು ಮಹತ್ವದ್ದಾಗಿರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ. ಸೆಟ್ಲ್ಮೆಂಟ್ ಡೀಡ್ಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಕರ್ನಾಟಕ ಹೈಕೋರ್ಟ್ ಈ ಒಂದು ಮಹತ್ವದ ತೀರ್ಪಲ್ಲಿ ಬಹಳಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದೆ. ಪರ್ಸನಲ್ ಲಾ 1937 ಈ ಆ್ಯಕ್ಟ್ ಏನಿದೆ ಇದರಲ್ಲಿನ ಸೆಕ್ಷನ್ 2Q ಸಬ್ಕ್ಲಾಸ್ Q ಏನಿದೆ ಇದರಲ್ಲಿ ಇದು ಕರ್ನಾಟಕ ಸ್ಟ್ಯಾಂಪ್ ಆ್ಯಕ್ಟ್ನ ಆರ್ಟಿಕಲ್ 48 ಓವರ್ ರೂಲ್ ಮಾಡೋದಿಲ್ಲ ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಿದೆ. ಅಂದರೆ ಇಲ್ಲಿ ಪರ್ಸನಲ್ ಲಾ, ಮುಸ್ಲಿಂ ಪರ್ಸನಲ್ ಲಾ ಏನಿದೆ ಇದರಲ್ಲಿನ ಸೆಕ್ಷನ್ 2 ಸಬ್ಕ್ಲಾಸ್ Q ಏನಿದೆ ಇದರಲ್ಲಿ ಉಲ್ಲೇಖವಾಗಿರುವಂಥದ್ದು ಆರ್ಟಿಕಲ್ 48 ಕರ್ನಾಟಕ ಸ್ಟ್ಯಾಂಪ್ ಆ್ಯಕ್ಟ್ 1957 ಏನಿದೆ ಇದನ್ನು ಓವರ್ ರೂಲ್ ಮಾಡೋದಿಲ್ಲ ಅನ್ನೋ ಅಂಶವನ್ನು ಇಲ್ಲಿ ಪ್ರಮುಖವಾಗಿ ಹೇಳಲಾಗಿದೆ. ಅಂದರೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಂಥದ್ದು ಹಿಂದೂ ಅಥವಾ ಬೇರೆ ಧರ್ಮದವರೇ ಆಗಿದ್ದರೂ ಕೂಡ ಅದು ಸಾಮಾನ್ಯವಾಗಿ ಆಗಿರುತ್ತೆ. ಸೊ ಹಾಗಾಗಿ ಮುಸ್ಲಿಂ ಇದರಲ್ಲೂ ಕೂಡ ಇದೊಂದು ಬೆಸ್ಟ್ ಪರ್ಮಿಸೇಬಲ್ ಅನ್ನೋದನ್ನು ಕರ್ನಾಟಕ ಹೈಕೋರ್ಟ್ ತನ್ನ ಮಹತ್ವದ ತೀರ್ಪಿನಲ್ಲಿ ಹೇಳಿದೆ. ಅಂದರೆ ಒಂದ್ಸರಿ ಸೆಟ್ಲ್ಮೆಂಟನ್ನು ಮಾಡಿಕೊಂಡ್ರೆ ಇದು ಒಂದು ಪರ್ಮಿಷನ್ ಏನು ಅವರಿಗೆ ಆಸ್ ಪರ್ ದಿ ಸೆಟ್ಲ್ಮೆಂಟ್ ಪ್ರಕಾರ ಅವರಿಗೆ ಏನು ಸೇರುತ್ತೆ ಸಲ್ಲತಕ್ಕದ್ದು ಇದೆ ಅದನ್ನು ಪಡ್ಕೊಳ್ಳೋದಕ್ಕೆ ಬೆಸ್ಟ್ ಪರ್ಮಿಸೇಬಲ್ ವೇ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಸೊ ಸೆಟ್ಲ್ಮೆಂಟ್ ಅನ್ನೋದನ್ನು ಸೆಕ್ಷನ್ 2 ಸಬ್ಕ್ಲಾಸ್ 24ನ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ 1899 ಇದರಲ್ಲಿ ಏನು ಉಲ್ಲೇಖವಾಗಿದೆ ಅದರ ಒಂದು ಎಕ್ಸ್ಪ್ಲನೇಷನ್ಗೆ ಸಂಬಂಧಪಟ್ಟಂತೆ ಇದು ಸರಿಯಾಗಿದೆ, ಸಮಂಜಸವಾಗಿದೆ. ಆ ಥರದ ಒಂದು ಸೆಟ್ಲ್ಮೆಂಟನ್ನು ಮಾಡಿಕೊಂಡಾಗ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋದನ್ನು ಈ ಒಂದು ಮಹತ್ವದ ತೀರ್ಪಿನಲ್ಲಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಆದೇಶವನ್ನು ನೀಡಿದೆ. ಇದನ್ನೆಲ್ಲನೂ ಜಡ್ಜ್ ಆದಂಥ ಆನಂದ್ ರಾಮನಾಥ್ ಹೆಗ್ಡೆ ಅವರು ಪರಿಗಣಿಸಿ ವಿಸ್ತೃತವಾದಂಥ ಒಂದು ಜಡ್ಜ್ಮೆಂಟನ್ನು ನೀಡಿದ್ದಾರೆ. ಈ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ.